ಇವತ್ತು ಕಾರ್ಯಕ್ರಮಕ್ಕೆ ನಮ್ಮ ದೇವರಾಜರವರು ಆಗಮಿಸಿದ್ದಾರೆ. ಬಹುಶಃ ನನಗೆ ಬಹಳಷ್ಟು ಆಶ್ಚರ್ಯ ಆಯಿತು ಆ ಪತ್ರಿಕೆಯನ್ನು ನೋಡಿ. ಇವರಿಗೆ ಆ ಸಂಸ್ಥೆಗೆ ಏನು ಸಂಪರ್ಕ ಎನ್ನುವಂತ ಮಾತನ್ನು ಕೇಳಿದಾಗ ನಮ್ಮ ಇವರು ಮೇಡಮ್ ಅವರು ಹೇಳಿದ್ರು, ಆ ಒಂದು ಸಂಸ್ಥೆ ಒಂದು ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರುವಂತಹ ಒಂದು ದೇವರಾಜರವರು ಬಹಳಷ್ಟು ನಮ್ಗೆ ಸಂತೋಷ ಆಯಿತು. ನಮ್ಮ ಕೋಲಾರ ಭಾಗದವರಿಗೂ ಸಹ ಆ ಒಂದು ಸಂಸ್ಥೆಯಲ್ಲಿ ಒಂದು ಸೇವೆಯನ್ನು ಮಾಡುವಂತ ಅವಕಾಶ ಸಿಕ್ಕಿದೆಯಲ್ಲ, ನಿಜಕ್ಕೂ ನಮ್ಮ ದೇವರಾಜರವರು ಈ ಒಂದು ಭಾಗದಲ್ಲಿ ಬಹಳಷ್ಟು ಬಡತನದಿಂದ ವಿದ್ಯೆಯನ್ನ ಕಲಿತು ಇವತ್ತಿನ ದಿನ ಬೆಂಗಳೂರಿನ ಡಿಜಿಪಿ ಆಗಿ ಒಂದು ಕೆಲಸವನ್ನು ಮಾಡ್ತಾ ಇರುವಂತದ್ದು ಬಹಳ ಸಂತೋಷ. ಆ ಒಂದು ಕೆಲಸದ ಜೊತೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿದ್ದೀನಿ, ಆ ಒಂದು ಜಿಲ್ಲೆಗೆ ಏನಾದರೂ ಸೇವೆಯನ್ನ ಸಲ್ಲಿಸಬೇಕು ಎನ್ನುವಂತ ಮನೋಭಾವದಿಂದ ಬಹಳ ಕ್ರಿಯಾಶೀಲವಾಗಿ ನಮ್ಮ ಕೋಲಾರಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇರುವಂತವ್ರು ಆಗಿದ್ದಾರೆ. ಅವರ ಜೀವನದಲ್ಲಿ ಮತ್ತಷ್ಟು ಎತ್ತರಕ್ಕೆ ಬೆಳೀಲಿ, ಅವರಿಗೆ ಶ್ರೀಮಠದ ಆಶೀರ್ವಾದ ಸದಾಕಾಲ ಇರುತ್ತೆ ಎನ್ನುವಂತ ಮಾತನ್ನ ವ್ಯಕ್ತಪಡಿಸಿ, ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309. ನಮ್ಮ ರೇಣುಕಾಚಾರ್ಯ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು, ಶಿಬಿರಾರ್ಥಿಗಳಿಗೆ ಇಲ್ಲಿ ಸೇರ್ತಕ್ಕಂಥ ನಾವೆಲ್ಲರೂ ಸಹ ಒಂದು ವಾರಗಳ ಕಾಲ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಸಹ ಆ ಒಂದು ಶ್ರೀಮಠದ ವೀರಭದ್ರ ಸ್ವಾಮಿ ಕರ್ತೃಪತಿಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಎನ್ನುವಂತ ಮಾತನ್ನು ವ್ಯಕ್ತಪಡಿಸಿ ನಮ್ಮ ಮಾತಿಗೆ ವಿರಾಮ ಕೊಡ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಜಗದ್ಗುರು ರೇಣುಕಾಚಾರ್ಯ ವಿಜ್ಞಾನ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ 2025-26ನೇ ಸಾಲಿನ ವಾರ್ಷಿಕ ವಿಶೇಷ ಶಿಬಿರವು ಈ ನಾಗಲಾಪುರ ಸಂಸ್ಥಾನ ಮಠದ ಆವರಣದಲ್ಲಿ ಮತ್ತು ನಾಗಲಾಪುರ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡಿದ್ದು, ನಾವು ಈ ವರ್ಷ ಈ ಹಳ್ಳಿಯಲ್ಲಿ ಪ್ರತಿನಿತ್ಯ ಮಾಡುವಂಥ ಒಂದು ಕಾರ್ಯಕ್ರಮಗಳು, ದಿನನಿತ್ಯ ಉಪನ್ಯಾಸ, ವಿಶೇಷ ಉಪನ್ಯಾಸಗಳಿರುತ್ತೆ. ಈ ಹಳ್ಳಿಯಲ್ಲಿ ನಡೆಯುವಂಥ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂಥ ವಿಶೇಷ ಉಪನ್ಯಾಸಗಳು ಮತ್ತು ಶ್ರಮದಾನವನ್ನು ಆಯ್ಕೆ ಮಾಡಿಕೊಂಡು ಈ ಊರಿನ ರಸ್ತೆಯನ್ನು ಮತ್ತು ಚರಂಡಿಯನ್ನು, ಬಹಳ ಮುಖ್ಯವಾಗಿರ್ತಕ್ಕಂಥ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಸ್ವಚ್ಛತೆಯ ಕಾರ್ಯವನ್ನು ನಮ್ಮ ವಿದ್ಯಾರ್ಥಿಗಳು ಕೂಡ ಮಾಡ್ತಾರೆ. ಜೊತೆಗೆ ಸಸಿ ನೆಡುವಂಥ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಊರಿನ ಗ್ರಾಮಸ್ಥರಿಗೆ ಉಚಿತವಾದಂತಹ ಆರೋಗ್ಯ ತಪಾಸಣೆಯನ್ನು ಒಟ್ಟಿಗೆ ಅದು ನಮ್ಮ ಕೋಲಾರ ಜಿಲ್ಲೆಯ SNR ಸರ್ಕಾರಿ ಆಸ್ಪತ್ರೆಯವರು ನಡೆಸ್ಕೊಡ್ತಾ ಇದ್ದಾರೆ. ಹಾಗೆಯೇ ಜಾನುವಾರುಗಳಿಗೂ ಕೂಡ ಉಚಿತವಾದಂಥ ಚಿಕಿತ್ಸೆಯನ್ನು ಕೊಡಿಸುವಂತಹ ಉದ್ದೇಶವು ಕೂಡ ಅವತ್ತು ನಮ್ಮದಾಗಿದೆ. ಅದರ ಜೊತೆಗೆ ಈ ಊರಿನ ಜನರಿಗೆ ಮತದಾನ ಮತ್ತು ಕಾನೂನಿನ ಅರಿವನ್ನು ಮೂಡಿಸುವಂಥ ಒಂದು ಜಾಗೃತಿಯ ಅಭಿಯಾನವನ್ನು ಕೂಡ ನಾವು ಮಾಡಿದ್ದೇವೆ. ಹಾಗೆ ಅದರ ಜೊತೆಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಜನರು ಸರ್ಕಾರದ ಬಹಳ ಮುಖ್ಯವಾದಂಥ ಮೂಲ ಸೌಕರ್ಯಗಳನ್ನು ಹೇಗೆ ಒದಗಿಸಿದ್ದಾರೆ ಈ ಜನರಿಗೆ ಅನ್ನುವಂಥ ಒಂದು ಗ್ರಾಮ ಪರಿವೀಕ್ಷಣೆ ಸಮೀಕ್ಷಣೆಯ ಒಂದು ಕಾರ್ಯಕ್ರಮವನ್ನು ಮಾಡಿ ಆ ಮುಖೇನ ಆ ಸಮೀಕ್ಷೆಯ ಆಧಾರವನ್ನು ಅಂಕಿಅಂಶಗಳನ್ನು ನಾವು ಗ್ರಾಮ ಪಂಚಾಯಿತಿ ಮತ್ತು ಆ ಮೂಲಕ ಸದರಿಯ ಇಲಾಖೆಗಳಿಗೆ ಸಮರ್ಪಿಸುವಂಥ ಕಾರ್ಯ, ಅದರಿಂದ ನಮ್ಮ ಗ್ರಾಮದ ಜನರಿಗೆ ಆ ಸೌಲಭ್ಯಗಳು ಒದಗಲಿ ಎನ್ನುವಂಥ ನಿಟ್ಟಿನ ಒಂದು ಕಾರ್ಯವನ್ನು ನಮ್ಮ NSS ಘಟಕ ಹಮ್ಮಿಕೊಂಡಿದೆ. ಅದರೊಟ್ಟಿಗೆ ಇವಾಗೆಲ್ಲರೂ ಕೂಡ ಬೇಸಿಗೆ ಶುರುವಾಗಿದೆ. ಹಾಗಾಗಿ ನಾವು ಒಂದು ಚಾರಣವನ್ನು ಮಾಡುವಂಥ ಒಂದು ಕಾರ್ಯ, ಅದರೊಟ್ಟಿಗೆ ಬರೀ ಚಾರಣ ಅಷ್ಟೇ ಅಲ್ಲ, ಆ ಮೂಲಕ ಅಲ್ಲಿರುವಂಥ ಪಶು ಪಕ್ಷಿಗಳಿಗೆ ನೀರಿನ ಒಂದು ಸೌಕರ್ಯ ಏನು ಸಾಧ್ಯತೆ ಇದೆ ನಮ್ಮಿಂದ ಅದನ್ನು ಅಲ್ಲಲ್ಲಿ ನೀರಿನ ಹೂಜಿಗಳನ್ನು ಇಡುವಂಥ ಒಂದು ಕೆಲಸಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ NSS ಘಟಕದಿಂದ. ಹಾಗಾಗಿ 7 ದಿನಗಳ ಕಾಲ, ಸುಮಾರು ಕಡಿಮೆ ಅವಕಾಶ, ನಮಗೆ ಸಮಯದ ಅಭಾವ ಆಗಿದ್ದರೂ ಕೂಡ 7 ದಿನಗಳ ಕಾಲ ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ ಈ ಹಳ್ಳಿಗೆ ಅಷ್ಟು ಒಂದು ಕೆಲಸವನ್ನು ನಮ್ಮಿಂದ ಶ್ರಮವನ್ನು ನೀಡುವಂಥ ಕೆಲಸವನ್ನು ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆ ಮಾಡ್ತಾ ಇದೆ. ಧನ್ಯವಾದಗಳು.